ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲನ್ನ ಅನುಭವಿಸಿದಂತಹ ಬಿಜೆಪಿಗೆ ಇದೀಗ ಮತ್ತೊಂದು ಮುಖಭಂಗ ಎದುರಾಗುವ ಸಾಧ್ಯತೆ ಇದೆ. ಕಳೆದ ಬಾರಿಯ ಅಂದ್ರೆ ಇತ್ತೀಚೆಗೆ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ 29 ಲೋಕಸಭಾ ಕ್ಷೇತ್ರಗಳನ್ನ ಕಳೆದುಕೊಂಡು ಮುಗ್ಗರಿಸಿದಂತಹ ಬಿಜೆಪಿಗೆ ಇದೀಗ ಮತ್ತೊಂದು ಸೋಲು ಎದುರಾಗುವಂತಹ ಆತಂಕ ಎದುರಾಗಿದೆ. ಉತ್ತರ ಪ್ರದೇಶದ ಬರೋಬ್ಬರಿ 10 ವಿಧಾನಸಭಾ ಕ್ಷೇತ್ರಗಳಿಗೆ ಇದೀಗ ಬೈ ಎಲೆಕ್ಷನ್ ನಡೆಯಲಿದೆ. ಇನ್ನು ಈ ಬೈ ಎಲೆಕ್ಷನ್ ಏನಿದೆ ಅದು ಇಡೀ ಉತ್ತರ ಪ್ರದೇಶದ ರಾಜಕಾರಣದ ಚಿತ್ರಣವನ್ನೇ ಬದಲಿಸುವಂತಹ ಬೈ ಎಲೆಕ್ಷನ್ ಇದು. ಇನ್ನು ಸಂಸದರು ಈ 10 ಕ್ಷೇತ್ರಗಳಲ್ಲಿ ಏನು ಶಾಸಕರಾಗಿದ್ದಂತಹವರು ಇದೀಗ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಎಂಪಿ ಆಗಿ ಗೆದ್ದಂತಹ ಹಿನ್ನೆಲೆಯಲ್ಲಿ ಇದೀಗ ಆ ವಿಧಾನಸಭಾ ಕ್ಷೇತ್ರಗಳು ತೆರವಾಗಿವೆ. ಸೊ ಹೀಗಾಗಿ ಈ 10 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಅನಿವಾರ್ಯವಾಗಿದೆ. ಉತ್ತರ ಪ್ರದೇಶದ ಕರ್ಹಲ್, ಮಿಲ್ಕಿಪುರ್, ಕಟೇಹರಿ, ಕುಂದರಕಿ, ಗಾಜಿಯಾಬಾದ್, ಖೇರ್, ಮೀರಾಪುರ್, ಮಾಂಜ್ವಾ, ಸಿಸಮೌ ಹಾಗೆ ಫೂಲ್ಪುರ ವಿಧಾನಸಭಾ ಕ್ಷೇತ್ರಗಳಿಗೆ ಈ 10 ವಿಧಾನಸಭಾ ಕ್ಷೇತ್ರಗಳಿಗೆ ಇದೀಗ ಬೈ ಎಲೆಕ್ಷನ್ ನಡೆಯಲಿದೆ. ಇನ್ನು ಈ 10 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳು ಸಮಾಜವಾದಿ ಪಕ್ಷದ ಹಿಡಿತದಲ್ಲಿತ್ತು, ಹಾಗೆ 3 ಕ್ಷೇತ್ರಗಳು ಬಿಜೆಪಿಯ ಹಿಡಿತದಲ್ಲಿತ್ತು. ಮಿಕ್ಕ 2 ವಿಧಾನಸಭಾ ಕ್ಷೇತ್ರಗಳೇನಿದ್ದಾವೆ ಅದು ಬಿಜೆಪಿಯ ಮಿತ್ರ ಪಕ್ಷಗಳಾದಂತಹ RLD ಹಾಗೆ ನಿಷಾದ್ ಪಾರ್ಟಿಯವರ ಹಿಡಿತದಲ್ಲಿತ್ತು. ಅಂದ್ರೆ ಇಷ್ಟು ಕ್ಷೇತ್ರಗಳಲ್ಲಿ ಆಯಾ ಪಕ್ಷದ ಶಾಸಕರು ಆಯ್ಕೆಯಾಗಿದ್ರು. ಇನ್ನು ಈ ಬೈ ಎಲೆಕ್ಷನ್ ಅಲ್ಲಿ 10 ಕ್ಷೇತ್ರದಲ್ಲೂ ಕೂಡ ಇಂಡಿಯಾ ಮೈತ್ರಿಕೂಟ ಸ್ಪರ್ಧೆ ಮಾಡ್ತಾ ಇದೆ. ಇದರಲ್ಲಿ ಸಮಾಜವಾದಿ ಪಕ್ಷ 7 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ, ಹಾಗೆ ಇನ್ನು ಮಿಕ್ಕ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡುವಂತ ನಿರ್ಧಾರಕ್ಕೆ ಬಂದಿದೆ. ಇನ್ನು ಈ ಬೈ ಎಲೆಕ್ಷನ್ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಬಹುದೊಡ್ಡ ಅಗ್ನಿ ಪರೀಕ್ಷೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಹೀಗಾಗಿ ಯೋಗಿ ಆದಿತ್ಯನಾಥ್ ಕೂಡ ಈ ಉಪಚುನಾವಣೆಯನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಹೀಗಾಗಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ 3 ಕ್ಯಾಬಿನೆಟ್ ಮಂತ್ರಿಗಳನ್ನ ಅಲ್ಲಿ ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಿದ್ದಾರೆ. ಸೊ ಹೀಗಾಗಿ 10 ವಿಧಾನಸಭಾ ಕ್ಷೇತ್ರಗಳೇನಿದ್ದಾವೆ ಅಲ್ಲಿಗೆ ಒಟ್ಟು 14 ಕ್ಯಾಬಿನೆಟ್ ಸಚಿವರು ಸೇರಿದಂತೆ ಒಟ್ಟು 30 ಸಚಿವರನ್ನ ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ರವರು. ಇನ್ನು ಉತ್ತರ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯೋಗಿ ಆದಿತ್ಯನಾಥ್ ರವರ ಸರ್ಕಾರದ ವಿರುದ್ಧ ಭಾರಿ ಅಸಮಾಧಾನದ ಮಾತುಗಳು ಹಾಗೆ ಪಕ್ಷದ ಶಾಸಕರು ಹಾಗೆ ಕಾರ್ಯಕರ್ತರೇ ಬಂಡಾಯ ಎದ್ದಿದ್ದಾರೆ. ಇನ್ನು ಬಿಜೆಪಿಯ ಶಾಸಕರೇ ಉತ್ತರ ಪ್ರದೇಶದಲ್ಲಿ ಹೇಳ್ತಾ ಇದ್ದಾರೆ, ಮುಂಬರುವಂತಹ ವಿಧಾನಸಭೆ ಚುನಾವಣೆ ಅಂದ್ರೆ 2027ಕ್ಕೆ ಏನು ವಿಧಾನಸಭೆ ಚುನಾವಣೆ ಎದುರಾಗತ್ತೆ, ಆ ಚುನಾವಣೆಯಲ್ಲಿ ಡೆಫಿನೆಟ್ ಆಗಿ ಬಿಜೆಪಿ ಗೆಲ್ಲೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿಕೆಗಳನ್ನ ಬಹಿರಂಗವಾಗಿ ಕೊಡ್ತಾ ಇದ್ದಾರೆ. ಕಾರಣ ಯೋಗಿ ಆದಿತ್ಯನಾಥ್ ರವರ ಸರ್ಕಾರದ ಅಧಿಕಾರಿಗಳೇ ಇಲ್ಲಿ ದರ್ಬಾರನ್ನ ನಡೆಸ್ತಾ ಇದ್ದಾರೆ. ಶಾಸಕರಿಗಾಗ್ಲಿ ಅಥವಾ MLCಗಳಾಗ್ಲಿ ಅವರೇನಿದ್ದಾರೆ ಅವರೆಲ್ಲ ಈ ಸರ್ಕಾರದಲ್ಲಿ ಡಮ್ಮಿ ಆಗಿದ್ದಾರೆ. ಸೊ ಹೀಗಾಗಿ ಬಿಜೆಪಿ ಕೂಡ ಉತ್ತರ ಪ್ರದೇಶದಲ್ಲಿ ಚಿಂತಾಜನಕ ಸ್ಥಿತಿಯನ್ನ ತಲುಪಿದೆ ಎನ್ನುವಂತಹ ಮಾತುಗಳು ಎನ್ನುವಂತಹ ಅಭಿಪ್ರಾಯಗಳು ಕೂಡ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ. ಇನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೆ DCM ಆಗಿರುವಂತಹ ಕೇಶವ್ ಪ್ರಸಾದ್ ಮೌರ್ಯ ಅವರ ನಡುವಿನ ಆಂತರಿಕ ಕಚ್ಚಾಟ ಕೂಡ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಈ ಹೀನಾಯ ಪರಿಸ್ಥಿತಿಯನ್ನ ತಲುಪೋಕೆ ಕಾರಣ ಅಂತ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ಇತ್ತೀಚೆಗೆ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಏನು 29 ಸ್ಥಾನಗಳನ್ನ ಬಿಜೆಪಿ ಕಳೆದುಕೊಳ್ತೋ ಅದಕ್ಕೆಲ್ಲ ಕಾರಣ ಯೋಗಿ ಆದಿತ್ಯನಾಥ್ ರವರೇ ಎನ್ನುವಂತಹ ಮಾತುಗಳನ್ನ ಎನ್ನುವಂತಹ ಅಭಿಪ್ರಾಯಗಳನ್ನ ಕಾರ್ಯಕರ್ತರೇ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಈ ಎಲ್ಲ ಆರೋಪಗಳನ್ನ ಎದುರಿಸ್ತಾ ಇರುವಂತಹ ಅಲ್ಲಿನ ಸಿಎಂ ಯೋಗಿ ಆದಿತ್ಯನಾಥ್ ರವರಿಗೆ ಈ ಬಾರಿಯ ಬೈ ಎಲೆಕ್ಷನ್ ಅಲ್ಲಿ ಅತ್ಯಧಿಕ ಸ್ಥಾನಗಳನ್ನ ಗೆಲ್ಲುವಂತಹದ್ದು ಅನಿವಾರ್ಯವಾಗಿದೆ. ಅಪ್ಪಿತಪ್ಪಿ ಈ ಬೈ ಎಲೆಕ್ಷನ್ ಅಲ್ಲಿ ಒಂದೇ ಒಂದು ಸ್ಥಾನವನ್ನ ಕಳೆದುಕೊಂಡ್ರು ಕೂಡ ಯೋಗಿ ಆದಿತ್ಯನಾಥ್ ಅವರ ಕುರ್ಚಿ ಅಲುಗಾಡೋದು ನಿಶ್ಚಿತವಾಗಿದೆ. ಇನ್ನು ಸಮಾಜವಾದಿ ಪಕ್ಷ ಹಾಗೆ ಕಾಂಗ್ರೆಸ್ ಪಕ್ಷ ಏನು ಉತ್ತರ ಪ್ರದೇಶದ ಬೈ ಎಲೆಕ್ಷನ್ ನಲ್ಲಿ ಅಲಯನ್ಸ್ ಅನ್ನ ಮಾಡಿಕೊಂಡಿದೆ, ಮೈತ್ರಿಯನ್ನ ಮಾಡಿಕೊಂಡಿದೆ, ಈ ಪಕ್ಷಗಳಿಗೂ ಕೂಡ ಈ ಬೈ ಎಲೆಕ್ಷನ್ ಒಂದು ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು. ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಅತ್ಯಧಿಕ ಸ್ಥಾನವನ್ನ ಕಳೆದ ಬಾರಿಯ ಲೋಕಸಭೆ ಚುನಾವಣೆಗಿಂತಲೂ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಎಷ್ಟು ಅತ್ಯಧಿಕ ಸ್ಥಾನವನ್ನ ಗೆದ್ಕೊಂಡಿದ್ರು ಅದೇ ರೀತಿಯಲ್ಲಿ ಈ ಬೈ ಎಲೆಕ್ಷನ್ ಅನ್ನು ಗೆಲ್ಲುವಂತಹ ಗುರಿಯನ್ನ ಹೊಂದಿದ್ದಾರೆ ಈ ಉಭಯ ಪಕ್ಷಗಳ ನಾಯಕರು. ಒಂದು ವೇಳೆ ಈ ಬೈ ಎಲೆಕ್ಷನ್ ನಲ್ಲಿ ತನ್ನ ಕ್ಷೇತ್ರಗಳನ್ನ ಸಮಾಜವಾದಿ ಪಕ್ಷ ಉಳಿಸಿಕೊಳ್ಳದೆ ಹೋದಲ್ಲಿ ಇದು ಅಖಿಲೇಶ್ ಯಾದವ್ ಅವರಿಗೆ ಆಗಬಹುದಾದಂತಹ ಅತ್ಯಂತ ದೊಡ್ಡ ಮುಖಭಂಗ. ಸದ್ಯದ ಸಮೀಕ್ಷೆಯ ಪ್ರಕಾರ ಉತ್ತರ ಪ್ರದೇಶದ ಈ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಮಾಜವಾದಿ ಹಾಗೆ ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟ 7 ಕ್ಷೇತ್ರವನ್ನ ಗೆದ್ದುಕೊಳ್ಳುತ್ತೆ, ಹಾಗೆ ಬಿಜೆಪಿ ಹಾಗೆ ಬಿಜೆಪಿಯ ಮಿತ್ರ ಪಕ್ಷಗಳು ಕೇವಲ 3 ಕ್ಷೇತ್ರವನ್ನ ಗೆಲ್ಲುವಂತಹ ನಿರೀಕ್ಷೆ ಇದೆ. ಒಂದು ವೇಳೆ ಈ ಸಮೀಕ್ಷೆ ನಿಜವಾದಂತಹ ಪಕ್ಷದಲ್ಲಿ ಇದು ಅಲ್ಲಿನ ಸಿಎಂ ಯೋಗಿ ಆದಿತ್ಯನಾಥ್ ಹಾಗೆ ಬಿಜೆಪಿಗೆ ಆಗಬಹುದಾದಂತಹ ಅತ್ಯಂತ ದೊಡ್ಡ ಹಿನ್ನಡೆ.